ಮೈ ಗಾಡ್. ಯಾರವರು? ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಲೀಲಾ, ನೀವು ನೋಡ್ತಾ ಇದ್ದೀರಾ ಜಾನ್ವಿ ಎಂಬ್ರಾಯ್ಡ್ರಿ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ನಿನ್ನೆ ಪೂಜೆ ಮಾಡಿ ಮಲಗೋದು ಲೇಟ್ ಆಗಿಬಿಡ್ತು. ಈಗ ಎದ್ದು ಗ್ಯಾಸ್ ಒರೆಸಿ ಇಷ್ಟು ತಗೊಂಡು ಬಂಡೆ ತಿಕ್ಕಿದೆ. ಮದ್ವೆಗೆ ಒಂದು ಹೋಗ್ಬೇಕು ಇವತ್ತು, ತವರೂರಿಗೆ. ಅಲ್ಲಿಗೆ ಮದುವೆ ಐತಿ, ಮುಗಿಸ್ಕೊಂಡು ಬರಬೇಕು. ಹಂಗೆ ಬರೋದು ಧಾರವಾಡಗೆ ಹೋಗಿ ಬರಬೇಕು. ಫುಲ್ ಡೇ ವಿಡಿಯೋ ನೋಡಿರಿ, ಶೇರ್ ಮಾಡ್ತೀನಿ ಏನೇನಾಗ್ತದೆ ಅಂತ ಹೇಳಿ. ಸೊ ಬರೀ ವಿಡಿಯೋ ಕಂಟಿನ್ಯೂ ಮಾಡೋಣ. ಯಾವಾಗ ಇದನ್ನು ಮಷಿನ್ ಆನ್ ಮಾಡ್ತೀನೋ ಅನಿಸ್ಬಿಡ್ತದೆ ಫ್ರೆಂಡ್ಸ್ ನನಗೆ. ಬಟ್ ಇನ್ನೂ ಅರ್ಥಿಂಗ್ ಮಾಡಿಸ್ಬೇಕು. ನಮ್ಮನ್ನ ಕಾಡುವಂತಹ ಕಟ್ಟ ಕಡೆಯ ಪ್ರಶ್ನೆ ಹೀಗೂ ಉಂಟೆ. ಸ್ಟಾರ್ಟ್ ಮಾಡೋದು ಸಖತ್ ಕಷ್ಟ ಫ್ರೆಂಡ್ಸ್. ಇದು ಇಲ್ಲೆಲ್ಲ ಥ್ರೆಡ್ ಹಾಕಿ ಆ ಥ್ರೆಡ್ ಇದ್ರಾಗಿಂದ ಪಾರ್ ಮಾಡ್ಕೊಂಡು ಮತ್ತು ಇಲ್ಲಿ ಏನೇನೋ ಕಂತ್ರಾಟ್ ಫ್ರೆಂಡ್ಸ್ ಇದಕ್ಕೆ. ಅಯ್ಯೋ, ಒಂದಿನ ನೀನು ನೈಟ್ ಗುದ್ದಾಡದೆ ಡೆಮೋನ ಆನ್ಲೈನಾಗ ತೊಗೊಂಡೊಂದು ಬ್ಲೌಸ್ ಹಾಕೋಣ ಅಂತ ಸಾಧ್ಯ ಆಗಲಿಲ್ಲ. ನೋಡೋಣ, ಹಾಕಿ ನೀವು ಫ್ರೇಮಿಗೆಲ್ಲ ನೋಡೋಣ ಏನೇನಾಗ್ತದೆ ಅಂತೇಳಿ. ಇದಕ್ಕೆ ಹಂಗೆ ಹಾಕ್ಬೇಕಂತ ಮಾಡೀನಿ ಫ್ರೆಂಡ್ಸ್. ಇದಿಲ್ಲ, ಕ್ಯಾನ್ವಾಸ್ ಹಾಕಿಲ್ಲ, ಜಸ್ಟ್ ಹಂಗೆ ಪ್ರಾಕ್ಟೀಸ್ ಮಾಡೋಕ್ಕಂತ ಅಂದ್ಕೊಂಡು. ಫ್ರೇಮ್ ಹಾಕೋದು ಸ್ವಲ್ಪ ಕಷ್ಟ. ಆ ಕಡೆ ಸ್ವಲ್ಪ ಕಷ್ಟ ಅನ್ನಿಸ್ತು ನನಗೆ. ಸ್ಟಾರ್ಟಿಂಗ್ ಹೆದರಿಕೆ ಬರುತ್ತೆ ಫ್ರೆಂಡ್ಸ್, ಯಾವುದಾದ್ರೂ ಮಷಿನ್ ಇದು ಮಾಡೋಕ್ಕೆ. ನಾನು ಅದಾದ್ರೂ ಹೆಂಗೆ ಹಾಕೋದು ಏನಂತ ಅಂದ್ಕೊಳ್ತಾ ಇದ್ದೆ. ಮತ್ತು ಮಾಡ್ದಂಗೆ ಈಸಿ ಆಗ್ತದೆ. ನಾವು ಹೆಂಗೆ ಎಕ್ಸ್ಪೀರಿಯೆನ್ಸ್ ಮಾಡ್ತೀವಿ ಬ್ಲೌಸ್ ಆಗ್ತಾ ಹೋದಂಗೆ. ಇಷ್ಟು ಈಸಿ ಇತ್ತಾ ಇದಕ್ಕೆ ಬಡ್ದಾಡೋದನ್ನ ಅನಿಸುತ್ತೆ. ಇದು ಇದ್ರದ್ದು ಫ್ರೆಂಡ್ಸ್, ಇದು ಬೀಡ್ಸು ಆಮೇಲೆ ಸೀಕ್ವೆನ್ಸ್ ಏನಾರ ಹಾಕೋಬೇಕಂದ್ರೆ ಎಕ್ಸ್ಟ್ರಾ ಡಿವೈಸ್ ಅಟ್ಯಾಚ್ ಮಾಡ್ಕೋಬೋದು. ನೋಡೋಣ, ವಿಲ್ ಸಿ. ಅಮ್ಮ ಕನ್ನಡ ಮಾತೃಭಾಷೆ ತಾನೆ. ಅರ್ಥಿಂಗ್ ಆಗುತ್ತೆ ಫ್ರೆಂಡ್ಸ್. ಇದು ಶಾಕ್ ಹೊಡಿತೈತಿ, ಇದಕ್ಕೇನೋ ಅರ್ಥಿಂಗ್ ಮಾಡಿಸ್ಬೇಕಂತ. ಇದೆಲ್ಲ ಮುಟ್ಟಿದ್ರೆ ಶಾಕ್ ಹೊಡಿತೈತಿ. ಡೈರೆಕ್ಟಾಗಿ ನಾವು ಏನಾರ ಕನೆಕ್ಷನ್ ಕೊಟ್ಕೊಂಡ್ವಿ ಅಂದ್ರೆ ಅರ್ಥಿಂಗ್ ಎಲ್ಲ ಮಾಡಿಸ್ಬೇಕಂತ. ಅದೆಲ್ಲ ಮಾಡಿಸ್ಬೇಕು ಫ್ರೆಂಡ್ಸ್. ಸಿಕ್ಕಾಪಟ್ಟಿ ಕಂತ್ರಾಟ ಐತಿ. ನೋಡ್ಬೇಕು, ಮನೆ ಕಿತ್ತು ಅಳಿಸಿ ಹಾಕ್ಬಿಟ್ಟಿವಿ ಈ ಮಷಿನ್ ಇಡೋದು ಸಂಬಂಧ. ಅಲ್ಲಿ ಹಾಲ್ನಾಗ ಇಟ್ಬಿಟ್ಟಿವಿ, ಪೂರ್ತಿ ಬಂದುಬಿಟ್ಟೈತಿ ಇಲ್ಲಿ ಮಟ್ಟ. ಇಷ್ಟು ಅಡ್ಡಾಡೋಕ್ಕೆ ಜಾಗ ಇಷ್ಟು ಉಳಿದ್ಬಿಟ್ಟೈತೆ. ಸೊ ಮತ್ತು ಅದಕ್ಕೆ ಈ ಜಾಗ ನಮ್ಗೆ ಜಾಸ್ತಿ ಯೂಸ್ ಇಲ್ಲ. ಈ ರೂಮ್ ಇದಿಷ್ಟೇನು ರೂಮ್ ಐತಲ್ಲ, ಇಲ್ಲಿ ಮೊದಲು ಇದನ್ನು ಬಟ್ಟೆ ಇಟ್ಟಿದ್ದೆ, ಇಲ್ಲೊಂದಿಷ್ಟು ಚೀಲ ಇಟ್ಟಿದ್ದೆ, ಕಾಳಿನ ಚೀಲ ಎಲ್ಲ. ಅದಕ್ಕೆ ಅದು ತೆಗೆದು ಇದು ಮಾಡಿದ್ವಿ. ಆಮೇಲೆ ಇಷ್ಟು ಸ್ಪೇಸ್ ಇರಬೇಕು ಈ ಕಡೆ ಮತ್ತು ಆ ಕಡೆ. ಇದು ಫ್ರೇಮ್ ಹೊಳ್ಳಾಡಕ್ಕೆ ಕಷ್ಟ ಇದೆ. ಜಾಗ ಜಾಸ್ತಿ ಬೇಕು ಫ್ರೆಂಡ್ಸ್. ಇದಕ್ಕೆ ಸಿಕ್ಕಾಪಟ್ಟೆ ಜಾಗ ಬೇಕು. ಇಲ್ಲಿ ವಿಡಿಯೋ ಒಳಗೆ ನನಗೆಲ್ಲ ಹಿಂಗೆ ಸಣ್ಣದು ಕಾಣಿಸ್ತತ್ತಿದ್ದು, ಬಟ್ ಸಿಕ್ಕಾಪಟ್ಟೆ ದೊಡ್ಡದೈತಿ. ಒಂದು ಅಂಕಣನ ಬೇಕಾಗ್ತದೆ ಇದಕ್ಕೆ. ಹಾಲ್ನಾಗ ಇಟ್ಬಿಟ್ರೆ ಹಾಲ ತುಂಬಿಡ್ತೈತಿ. ಆಮೇಲೆ ಜಾಗ ಜಾಸ್ತಿ ಇಲ್ಲಿ ಕೆಳಗಡೆ. ಅದ್ರದ್ದು ಟೂಲ್ಸು ಅವೆಲ್ಲ ಏನೇನದಾವೆ ಯೂಸ್ ಮಾಡೋ ವಸ್ತುಗಳು ಅವನ್ನೆಲ್ಲ ಇಟ್ಕೊಳ್ಬೋದು. ಕ್ಯಾಟ್ಲಾಗ್ಸ್ ಅವನ್ನೆಲ್ಲ ಸಿಕ್ಕಾಪಟ್ಟೆ. ವಜ್ಜನಂತೂ ಸಿಕ್ಕಾಪಟ್ಟೆ ಫ್ರೆಂಡ್ಸ್. ನಮ್ಮ ಮನೆಯವರು ಆಮೇಲೆ ಅವ್ರ ಫ್ರೆಂಡ್ಸು ಎಲ್ಲ ಇದನ್ನು ಮಾಡಿದರು. ಆದರೆ 3-4 ಜನ ಬೇಕಂತ, ಬಟ್ ಅವರು 3 ಜನ ತೊಗೊಂಡು ಬಂದಿದ್ರು. ಇಲ್ಲಿ ತರುವಾಗೂ 3 ಜನ ಇದು ಮಾಡಿದರು. ಇವತ್ತು ಊರಿಗೆ ಹೋಗಿ ಬರ್ತೀನಿ ಫ್ರೆಂಡ್ಸ್. ಊರಿಗೆ ಹೋಗಿ ಬಂದು ಆಮೇಲೆ ಸ್ಟಾರ್ಟ್ ಮಾಡುವ. ಸಿಕ್ಕಾಪಟ್ಟೆ ಆರ್ಡರ್ಸ್ ಬಂದಾವ, ಎಲ್ಲ ಹಂಗೆ ಇಟ್ಟೀನಿ. ಇದಕ್ಕೆ ನೀರೆಲ್ಲ ಮುಟ್ಟಿಸ್ಬಾರ್ದು. ಇಷ್ಟ ಸಣ್ಣ ಡಿಸ್ಪ್ಲೇ ಐತೆ ಫ್ರೆಂಡ್ಸ್ ನಂದು. ತೋರಿಸ್ತೀನಿ ಆ ಮಷಿನ್ ನಿಮ್ಗೆ. ಇನ್ನೂ ಹೊಂದಿಸ್ಬೇಕು ಫ್ರೆಂಡ್ಸ್. ಎಲ್ಲನೂ ತೆಗೆದಿಟ್ಟೆ. ನಿನ್ನೆ ಒಬ್ರು ನೋಡೋಕೆ ಬಂದಿದ್ರೆ, ಸಾರಿ ತೋರಿಸಿಲ್ಲೇ. ಇದ್ರಾಗ ಒಂದು ವರ್ಕ್ ಹಾಕೀನಿ, ತೋರಿಸ್ತೀನಿ. ಇದು ನೋಡಿರೇನೋ ನೀವು? ಸ್ಲೀವ್ ಇದು ಬ್ಯಾಕ್ ಸೈಡ್ ಸಿಂಪಲ್ ಡಿಸೈನ್. ಇದು ಇಲ್ಲಿ ಫ್ರಂಟ್ ಹಾಕಿಟ್ಟಿನಿ. ನೋಡ್ಬೇಕು ಏನೇನಾಗ್ತಂತೆ. ಇದನ್ನೆಲ್ಲ ಅರೇಂಜ್ ಮಾಡಬೇಕು. ಊರಿಂದ ಬಂದಮೇಲೆ ಮಾಡ್ತೇನೆ ಫ್ರೆಂಡ್ಸ್. ಸೊ ರೆಡಿ ಆಗಿವಿ, ಇನ್ನೂ ಇವರ ರೆಡಿ ಆಗಿಲ್ಲ. ಇವ್ರು 3 ಜನ ರೆಡಿ ಮಾಡಿ ನಾ ರೆಡಿ ಆಗೀನಿ. ಇನ್ನೂ ಐರನ್ ಮಾಡ್ಕೋದ್ರಾಗ ಅದಾಗ್ತದೆ.
ಈ ಬ್ಲೌಸ್ ಸ್ಟಿಚ್ ಮಾಡಿದಾಗ ನನ್ನ ಫ್ರೆಂಡ್ಸು ಮತ್ತು ಫ್ಯಾಮಿಲಿಯವರು ಭಾಳ ಇಷ್ಟಪಟ್ಟಾರೆ ಈ ಬ್ಲೌಸ್ನ. ಪ್ಯಾಟರ್ನ್ ನೆಕ್ಕಿದು ಹೊಸ ಟೈಪ್ ಟೆಂಪಲ್ ಟೈಪ್ ಡಿಸೈನ್ ಬರುತ್ತಲ್ಲ ಆ ಥರ ಫ್ರೆಂಡ್ಸ್ ಇದು ಸಕ್ಕತ್ ಬಂದೈತಿ. ಆಮೇಲೆ ಅಷ್ಟು ನೀಟ್ ಫಿನಿಶಿಂಗ್ ಆಗಿತ್ತು ಬ್ಲೌಸಿಂದು. ಸೊ ಅದಕ್ಕೆ ಇದನ್ನ ಹಾಕ್ಕೊಂಡು ಹೊಂಟೇನಿ. ಬಟ್ ನನ್ನ ಫ್ರೆಂಡ್ಸ್ ಎಲ್ಲ ಎಲ್ಲಿ ಹೋದ್ರೂ ಎಂಬ್ರಾಯ್ಡ್ರಿನ ಹಾಕ್ಕೊಂಡು ಬಾ ಅಂದ್ರೆ ನಿನ್ಗೆ ಇದು ಕಾಣಿಸ್ತೈತಿ, ಆಮೇಲೆ ಬಿಸ್ನೆಸ್ ಇಂಪ್ರೂವ್ ಆಗ್ತದೆ ಅಂತೇಳಿ ಅಂದರು. ಹ್ಞೂ ಅಂತ ಹೇಳಿದೆ. ನೋಡೋಣ ಫ್ರೆಂಡ್ಸ್, ಪದೇ ಪದೇ ಅವನ್ನ ಹಾಕ್ಕೊಂಡು ಬೇಜಾರಾಗುತ್ತೆ ಫ್ರೆಂಡ್ಸ್. ಮೊದಲೆಲ್ಲ ಹಾಕಿಸ್ಬೇಕು ಅಂತಿದ್ವಿ ಮಷಿನ್ ಇಲ್ಲದೆ ಇರುವಾಗ. ಈಗ ನಮ್ಮ ಮನೆಯಾಗ ಇದ್ರೂ ಪ್ರತಿ ಸಲ ಎಲ್ಲ ಹೋದಲ್ಲೆಲ್ಲ ಅದ ಹಾಕ್ಕೊಳ್ಳೋದಾಗಿತ್ತು. ಸೊ ಅದಕ್ಕೆ ಇದೊಂದು ಚೇಂಜ್ ಓವರ್ ಇರಲಿ ಅಂತ ಈ ಬ್ಲೌಸ್ ಸಖತ್ತಾಗೈತಿ. ಯಾರಿಗಾದ್ರೂ ಈ ಪ್ಯಾಟರ್ನ್ ಬ್ಲೌಸ್ ಬೇಕಾಗಿತ್ತಂದ್ರೆ ಅವನು ಸ್ಟಿಚ್ ಮಾಡಿ ಕೊಡ್ತೀವಿ ಫ್ರೆಂಡ್ಸ್. ಕೊರಿಯರ್ ಸರ್ವಿಸ್ ಅವೈಲೇಬಲ್ ಇರ್ತೈತಿ, ಎಂಬ್ರಾಯ್ಡ್ರಿನೂ ಮಾಡಿಕೊಡ್ತೀವಿ. ಸ್ಕ್ರೀನ್ ಮೇಲೆ ನಂಬರ್ ಕೊಟ್ಟಿರ್ತೀನಿ, ಕಾಂಟ್ಯಾಕ್ಟ್ ಮಾಡಿರಿ. ನಿಮ್ಗೆ ಯಾರಿಗಾರ ಆರಿ ವರ್ಕು, ಎಂಬ್ರಾಯ್ಡ್ರಿ, ಪಿಕೋ, ಪಾಲ್ಸ್, ಸ್ಯಾರಿ ಪ್ರೀ ಪ್ಲೇಟಿಂಗ್ ಎಲ್ಲ ಸರ್ವಿಸ್ ಇರ್ತದೆ ಫ್ರೆಂಡ್ಸ್. ಕಾಂಟ್ಯಾಕ್ಟ್ ಮಾಡಿರಿ, ವಾಟ್ಸಪ್ ಮಾಡಿರಿ ಫ್ರೆಂಡ್ಸ್. ಜಾಸ್ತಿ ಕಾಲ್ ಮಾಡಕತ್ತೀರಿ, ದಯವಿಟ್ಟು ಜಾಸ್ತಿ ಕಾಲ್ ಮಾಡಿಬಿಡ್ರಿ, ನಾನು ಫ್ರೀ ಇರೋಂಗಿಲ್ಲ. ಆಮೇಲೆ ಫೋನ್ಯಾಗ ಮಾತಾಡಿ ಟೈಮ್ ವೇಸ್ಟ್ ಆಗುತ್ತೆ ಫ್ರೆಂಡ್ಸ್. ನಿಮ್ಗೆ ಏನಾದರೂ ಸೀರಿಯಸ್ ಎನ್ಕ್ವೈರಿ ಇದ್ರೆ ಅಷ್ಟೇ ಕಾಲ್ ಮಾಡಿರಿ, ಇಲ್ಲಾಂದ್ರೆ ವಾಟ್ಸಪ್ ಮಾಡಿರಿ ಯಾವ ಥರ ಇದು ಮಾಡ್ಬೇಕಂಥೇಳಿ. ಕೊರಿಯರ್ ಮಾಡೋರು ಏನು ಮಾಡಿರಿ, ಬ್ಲೌಸ್ದು ಒಂದು ಪೀಸು ಆಮೇಲೆ ಸ್ಯಾರಿದು ಒಂದು ತುಂಡಿದ್ರೆ ಸಾಕು ಫ್ರೆಂಡ್ಸ್. ಅದಾದಮೇಲೆ ಮೆಜರ್ಮೆಂಟ್ ಬ್ಲೌಸ್ನೂ ಇಡ್ಬೋದು, ಇಲ್ಲಾಂದರೆ ನೀವು ಇದು ಮಾಡ್ಬೋದು ಫ್ರೆಂಡ್ಸ್. ಅದು ಅಳತೆ ಮಾಡಿಕೊಂಡು ಒಂದು ಚೀಟಿ ಒಳಗೆ ಬರಿಬೋದು. ಸೊ ಈ ಥರ ಕೊರಿಯರ್ ಮಾಡ್ಬೋದು. ನಾವು ಡಿಸೈನ್ ಹಾಕಿ ವಾಪಸ್ ನಿಮ್ಗೆ ಕೊರಿಯರ್ ಮಾಡ್ತೀವಿ. ಫೈನಲಿ ನಾವು ಊರಿಗೆ ಬಂದ್ವಿ. ನಮ್ಮ ಮಮ್ಮಿ ಗಾಡಿ ಒಳಗೆ 2 ವೀಲರ್ ಒಳಗೆ ಬಂದು ಎಲ್ಲ ಕೂದಲೆಲ್ಲ ನಂದು ಗಂಟಾಗ್ಬಿಟ್ಟಿತ್ತು ಫ್ರೆಂಡ್ಸ್. ಅವ್ರದ್ದು ಗಂಟಾಗ್ಬಿಟ್ಟಿತ್ತು, ಮಾನ್ಯಂದು ಜಾನುಂದೇನಿಲ್ಲ ನಮ್ಮಿಬ್ಬರದು. ಸೊ ಮತ್ತೆ ಫ್ರೆಶ್ ಅಪ್ ಆಗಿ ತಲೆಗಿಲಿ ಬಾಚ್ಕೊಂಡು ವಾಪಸ್ ಮತ್ತೆ ಮದುವೆ ಮನೆಗೆ ಹೋದ್ವಿ. ಮದುವೆ ಮನೆಗೆ ನಮ್ಮ ಅಕ್ಕರ ಮನೆಗೆ ದೂರಿಲ್ಲ. ನೀವೀಗೇನು ನೋಡಿದ್ರಲ್ಲ ಅದು ನಮ್ಮ ಅಕ್ಕನ ಮನೆ. ಈಕಿದು ಎಲ್ಲಿ ಹೋದಲ್ಲಿ ಇದಸ್ಸಂತೆ ಫ್ರೆಂಡ್ಸ್. ಬರೀ ಜಗಳ, ಸಿಟ್ಟು ಮಾಡ್ಕೊಳ್ಳೋದು ಇದನ್ನು ಮಾಡ್ತಾಯಿರ್ತಾಳೆ. ಆಕೆಗೆ ಕಾಡ್ಸೋದೇ ಒಂಥರ ಖುಷಿ. ಎಲ್ಲರೂ ಕಾಡಿಸ್ತಾರೆ ಆಕೆನ, ಯಾರು ಇಂಥರ ಕಾಡ್ಸಂಗಿಲ್ಲ ಅನ್ನಂಗಿಲ್ಲ. ಅವ್ರ ಪಾಪನೂ ಹಂಗೆ, ನನ್ನ ಕಡೆ ಬಂದ್ರೆ ನಾನು ಹಂಗೆ ಮಾಡ್ತೀನಿ, ಅವ್ರ ಅಕ್ಕರ ಕಡೆ ಹೋದ್ರೆ ಆಕೆನೂ ಹಂಗೆ ಮಾಡ್ತಾಳೆ. ಆಕೆ ಎಷ್ಟು ಕ್ಯೂಟಾಗಿ ಮಾಡೋದಕ್ಕೆ ನಮ್ಗೆ ಆಕೆನ ಕಾಡಿಸ್ಬೇಕು ಅನ್ನಿಸ್ತಾನೆ ಇರ್ತೈತಿ. ಸೊ ಅದೆಲ್ಲ ಮುಗಿಸ್ಕೊಂಡು ಇದೇ ಮದುವೆ ಸ್ಟೇಜು. ಮದುಮಗ ಇವ್ರು ಹುಡುಗ ಆ್ಯಕ್ಚುಲಿ ಇದ್ರೊಳಗೆ ಅದನ್ನು ಮಿಲ್ಟ್ರಿ ಒಳಗೆ ಆರ್ಮಿ ಹೋಗಕ್ಕೆ ಬರದೇ ಇರುವಂಥ ಸಿಚುವೇಶನ್ ಇತ್ತು. ಬಟ್ ಭಾಳ ಕ್ಲೋಸ್ ರಿಲೇಟಿವ್ ಆಗಿರೋದ್ರಿಂದ ಬಿಡಕ್ಕೆ ಬರೋಂಗಿಲ್ಲ. ಪಾಪ ಮನೆ ಮಟ್ಟ ಬಂದು ಲಗ್ನ ಪತ್ರ ಕೊಟ್ಟೋಗ್ಯಾರ ಅಂತೇಳಿ ಹೋದ್ವಿ. ಯಾಕಂದರೆ ಮಷಿನ್ದು ಡೆಮೋ ಆಗಿಲ್ಲ. ಆಮೇಲೆ ಈ ಮದ್ವೆಗೆ ಹೋಗಬೇಕಂತೇಳಿ ಕ್ಯಾನ್ಸಲ್ ಮಾಡಿದ್ವಿ. ಅದಾದಮೇಲೆ 3 ದಿನ ಅವ್ರು ಫ್ರೀ ಇರೋಂಗಿಲ್ಲ. ಸೊ ಹೀಗಾಗಿ ನಂದು 3-4 ದಿನ ಮತ್ತು ಮುಂದೆ ಆಯಿತು ಫ್ರೆಂಡ್ಸ್ ಇದು ಡೆಮೋ ಬರೋದು. ಡೆಮೋ ಹೆಂಗೆ ಲೇಟ್ ಆಗ್ತೈತಿ ಹಂಗೆ ಬಿಸ್ನೆಸ್ ಮಾಡೋದು ಲೇಟನ್ನು ಆಗ್ತೈತಿ. ಅದನ್ನು ಸ್ಟಾರ್ಟ್ ಮಾಡಿದ್ರೆ ನನಗೆ ಅರ್ನ್ ಆಗ್ತೈತಿ, ಇಲ್ಲಾಂದ್ರೆ ಹಂಗೆ ಕುಂತ್ಬಿಟ್ಟೈತಿ. ಸೊ ಅನ್ಕತನ ಸಣ್ಣ ಮಷಿನ್ ಒಳಗೆ ಡಿಸೈನ್ ಮಾಡಕತ್ತೀನಿ. ಫೈನಲಿ ನಮ್ಮ ಫೇವ್ರೆಟ್ ಸೆಕ್ಷನಿಗೆ ಬಂದ್ವಿ. ಶಿಸ್ತಾಗೆ ಬ್ಯಾಟಿಂಗ್ ಮಾಡಿ ಹೋಗೋಣ ಅಂತ ಅಂದ್ಕೊಂಡು ವೆರೈಟಿ ಅಡುಗೆ ಮಾಡಿಸಿದ್ರು. ಎಲ್ಲ ಮಾಡಿ ಬಂದು ಮನ್ಯಾಗ ಹರಟೆ ಹೊಡ್ಯಾಕತ್ತೀವಿ. ಚಿಟ್ಟನ್ ರಿಯಾಕ್ಷನ್ ನೋಡ್ರಿ, ಅವ್ರು ದೊಡ್ಡ ಮುಂದೆ ರೀಲ್ಸ್ ನೋಡಿ. ಯಾರವರು? ಎಲ್ಲಿದಾರ ತೋರಿಸಿ. ಮನ್ಯಾಗೂ ಅವ್ರು ದೊಡ್ಡಮ್ಮನ ರೀಲ್ಸ್ ನೋಡಿ ಒಂಥರ ಸರ್ಪ್ರೈಸ್ಡ್ ಆಗಿ ರಿಯಾಕ್ಷನ್ ಮಾಡಿದ್ದು ಆಕೆ. ಸೊ ಅದನ್ನು ತೋರಿಸ್ಬೇಕಂತೇಳಿ ಇದನ್ನು ಹಚ್ಕೊಟ್ಟಿದ್ದೆ. ಎಲ್ಲ ಮುಗಿಸ್ಕೊಂಡು ಹೋಗೋ ಟೈಮಿಗೆ ಮತ್ತು ನಮ್ಮ ಅಕ್ಕ ಬೇಡ ಅಂದ್ರು ಬಜ್ಜಿ ಮಾಡಿದ್ಲು, ತಿಂದು ಹೊಂಟಿವಿ. ಮಾನ್ಯ ಜನ ಇಲ್ಲೇ ಇರ್ತಾರ. ಹೋಗೋಣ ಚಿಟ್ಟು. ಸಾಕ ನಾನು ಬಿದ್ರು ಬಿಟ್ಟು ಹೋಗ್ತಾರ ಅವ್ರು. ಇಲ್ಲ ಅಣ್ಣ ಇಟ್ಕೊಂತೇನೆ. ಈಗ ರಜಾ ಆಯ್ತಲ್ಲ ಫ್ರೆಂಡ್ಸ್ ಸ್ಕೂಲು, ಹಾಗಾಗಿ ಇರ್ತೀನಿ ಅನ್ನಕತ್ರು. ನಮ್ಮ ಮಮ್ಮಿ ನನಗೂ ಇರು ಅಂಥೇಳಿ ಅನ್ನಕತ್ತಿದ್ರು. ನಮ್ಮ ಅಕ್ಕನೂ ಇರು ಏನಾಗಂಗಿಲ್ಲ, ಪದೇ ಬರೋಂಗಿಲ್ಲ ಅಂತಲೇ ಇರ್ತಾರೆ. ಬಟ್ ಇಲ್ಲಿ ಕೆಲಸ ಇರೋದ್ರಿಂದ ನನಗೂ ಇರಬೇಕನ್ನೋ ಆಸೆ ಇತ್ತು. ಕೆಲಸ ಇರೋದ್ರಿಂದ ವಾಪಸ್ ಹಂಗೆ ಬಂದ್ವಿ. ಅವ್ರನ್ನಾರ ಬಿಟ್ಟು ಹೋಗಂತ ಹೇಳಿರ್ತಾರೆ ಅವರು. ಹಾಗಾಗಿ ಅವ್ರದ್ದು ಡ್ರೆಸ್ ಎಲ್ಲ ಒಯ್ದಿದ್ದೆ ನಾನು. ಅದು 8 ದಿನ ನಂದು ಆರ್ಡರ್ಸ್ ಜಾಸ್ತಿ ಇತ್ತು. ಸೊ ಹಾಗಾಗಿ ನನಗೂ ಸ್ವಲ್ಪ ರೆಸ್ಟ್ ಬೇಕನ್ಸತ್ತೆ. ಗದ್ದಲ ಹಾಕ್ತಾರೆ 3 ಜನ ಸೇರಿ, ಹಾಗಾಗಿ ಬಿಟ್ಟು ಬಂದೆ ನಾನು.
ನಡುದಾರಾಗ ಬಂದು ನಿಂತು 2 ಕಿಲೋಮೀಟ್ರ್ ಬಂದಿಲ್ಲ ಫ್ರೆಂಡ್ಸ್. ಆಗಲೇ ನಿದ್ದೆ ಹೊಡ್ಯಾಕತ್ಬಿಟ್ಟಿದ್ರು, ಅದಕ್ಕೆ ನಿಲ್ಸಿವಿ. ಇದೇ ಚೀಲ ಅಲ್ಲೇ ಇಟ್ಕೊಂಡಿದ್ರೆ ಎಲ್ಲರಿಗೂ ಚಂದಾಗಿ ಟಾಟಾರ್ ಮಾಡ್ತಿದ್ದೆ ನಾನು. ಬಿಡ್ರಿ ನಡ್ಕೊಂತಿರ್ತೇನೆ. ಇಲ್ಲಿಂದ 2 ಕಿಲೋಮೀಟ್ರ್ ಐತಿ, ಅರ್ಧ ತಾಸಿನ ದಾರಿ. ಈಗ ಬಂದ್ವಿ ಫ್ರೆಂಡ್ಸ್ ಮನೆಗೆ. ಬೆಳಗ್ಗೆ ಹೆಂಗೆ ಬಿಟ್ಟು ಹೋಗಿನೆಲ್ಲ ಹಂಗೈತೆಲ್ಲ ನೀಟ್ ಮಾಡಬೇಕು. ಹೊರಗಿಂದಷ್ಟು ಕಸ ಗುಡಿಸಿ ಕೈಕಾಲು ಮುಖ ತಕ್ಕೊಂಡು ಒಳಗೆ ಬಂದೆ. ಆಲ್ರೆಡಿ 6-7 ಹಾಕಂದೈತಿ. ಭಾಳ ಜನ ಫೋನ್ ಹಚ್ಚಕತ್ತಾರ ವರ್ಕಿಗೆ, ಬಟ್ ಇನ್ನೂ ಡೆಮೋ ಆಗಿಲ್ಲ ನಂದು. ನೋಡೋಣ, ಸ್ವಲ್ಪ ನೋಡ್ಕೋಬೇಕು ಫ್ರೆಂಡ್ಸ್ ಮಾಡೋದು ಹೆಂಗೆಲ್ಲ ಅಂತ ಅಂದು. ಅವ್ರು ಫೋನ್ ಹಚ್ಚಿದ್ದಕ್ಕೆ ನಾವು ಬೇಗ ಬಂದ್ವಿ. ಇಲ್ಲಾಂದ್ರೆ ಒಂದು ದಿನ ಉಳಿದು ಬರೋದಾಗಿತ್ತು. ಭಾಳ ಜನ ಫೋನ್ ಹಚ್ಚೋದಕ್ಕೆ ವಾಪಸ್ ಬಂದ್ವಿ. ಮಾನ್ಯ ಮತ್ತು ಜಾನು ಅಲ್ಲಿ ಅದಾರ. 1-2 ದಿನ ಇದು ಬರಲಿ ಅಂತ, ಹೆಚ್ಚಿಗೆ ವರ್ಕ್ಲೋಡ್ ಇರೋದ್ರಿಂದ. ಆಮೇಲೆ ನಮ್ಮ ಮಮ್ಮಿನೂ ಬಿಟ್ಟು ಹೋಗೋ ಸ್ವಲ್ಪ ರೂಢಿ ಆಗ್ತದೆ ಅಂತ ಹೇಳಿದ್ರು, ಅದಕ್ಕೆ ಬಿಟ್ಟು ಬಂದ್ವಿ. ಚೂರೆಲ್ಲ ಕಸ ಗುಡಿಸ್ಕೊಂಡು ದೀಪ ಹಚ್ಚಿ ಸ್ವಲ್ಪ ಕೂತ್ಕೋಬೇಕು. 2 ವೀಲರ್ನಾಗ ಸಖತ್ ಬೋರ್ ಆಗುತ್ತೆ ಕೂತ್ಕೊಳ್ಳೋಕೆ. ಆಮೇಲೆ ಬ್ಯಾಕ್ ಪೇನ್ ಸಖತ್ ಬರ್ತೈತಿ. ನಾನು ಚಿಟ್ಟು ಇಬ್ಬರ, ಮನೆ ಇಲ್ಲ, ಜಾನು ಇಲ್ಲ. ಎಲ್ಲದ ಮನೆ ಇಲ್ಲದ? ಅಲ್ಲೇ ಉಳಿದು ಊರಾಗ ಉಳಿದಳು. ಅಣ್ಣ ಸಖತ್ ಆಕ್ಟಿಂಗ್ ಮಾಡ್ತಿದ್ದೆ ಕಣ. 3 ಜನ ಇದ್ದಾಗ ಗದ್ದಲ ಹಾಕಿಸ್ತಿದ್ರು. ಅವ್ರಿಲ್ಲ ಅಂತೇಳಿ ಮನೆ ಬಣ ಬಣ ಅನ್ನತೈತಿ. ಅವ್ರಕಿನ 2 ಪಟ್ಟು ಓಡಾಡ್ದೆ ಫ್ರೆಂಡ್ಸ್. ಈಗಿನ ಸುಧಾರಿಸೋಷ್ಟಿಗೆ ನೆನಪಾಗಲ್ಲ ನನಗೆ. ಆದ್ರೂ ಏನಾರ ತೊಗೊಂಬ ಅಂದ್ಕೂಡಲೇ ಪಟ್ಟನ ತೊಗೊಂಬಂದು ಕೊಡ್ತಿದ್ರು, ಹೆಲ್ಪ್ ಮಾಡ್ತಿದ್ರು. ನಮ್ಮ ಮಾನ್ಯ ಅಂತೂ ಮಮ್ಮಿ ಅಂತ ನಾನು ಹಿಂದಿಂದ ಓಡಾಡ್ತಾ ಇದ್ದು. ಒಂಥರ ಬಣ್ಣ ಅನ್ಸಕತ್ಬಿಟ್ಟೈತೆ ಮನೆ. ಸೊ ಇವತ್ತಿನ ವಿಡಿಯೋ ಇಲ್ಲಿಗೆ ಮುಗಿಸ್ತೀನಿ. ನಾಳೆ ಮತ್ತೊಂದು ವಿಡಿಯೋಗೆ ಸಿಗ್ತೀನಿ ಅಂತ. ಥ್ಯಾಂಕ್ ಯು ಸೋ ಮಚ್ ಫ್ರೆಂಡ್ಸ್. ಬಾಯ್.